ನಿಶ್ಚಯ ಗೆಲ್ತೀವಿ ಅಂತ ಹೇಳಿದಲ್ಲ, ಪದೇ ಪದೇ ಹೇಳಿದ್ವಿ ಗೆಲ್ತೀವಿ, ಆದರೆ ಎಷ್ಟು ಲೀಡ್ ಅಂತ ಹೇಳಿಕ್ಕಾಗಲ್ಲ ಅಂತ ಹೇಳಿದ್ವಿ. ಗೆಲ್ಲುವ ಭರವಸೆ ಮುಂಚೆನೇ ಇತ್ತು, ಗೆಲ್ತೀವಿ. ಇಷ್ಟೊಂದು ಮತಗಳ ಅಂತರ ನಿರೀಕ್ಷೆ ಗೆಲ್ತೀರ, ಯಾಕಂದ್ರೆ ಒಂದು ಕಡೆ ಸರ್ ಜನರಲ್ ಕ್ಯಾಟಗರಿಯಲ್ಲಿ ರಿಸರ್ವ್ ಕ್ಯಾಂಡಿಡೇಟ್ ಅಂತ ಪ್ರಚಾರವನ್ನು ಕೂಡ ಬಿಜೆಪಿ ಅವರು ಮಾಡಿದ್ರು, ಅದ್ರ ಬಗ್ಗೆ ಏನೇನು? ಇಲ್ಲ, ಜನರಲ್ ರಿಸರ್ವ್ ಪ್ರಶ್ನೆ ಅಲ್ಲ. ಜನ ಯಾರು ಕೆಲಸ ಮಾಡ್ತಾರ ಜನ ಅವ್ರ ಪರವಾಗಿರ್ತಾರ. ನಾವು ಬೆಳಗಾವಿಯಲ್ಲಿ ಕೂಡ ಹೇಳಿದ್ವಿ 1 ಲಕ್ಷದಿಂದ ಗೆಲ್ತೀವಿ ಅಂತ. ಸೊ ಅಷ್ಟು ಗೆಲ್ತಾ ಇದ್ವಿ. ಎಲ್ಲ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದಾರೆ ಅಥವಾ ಯಾರಾದ್ರೂ ವಿರೋಧ ಏನಾದ್ರು ಆ ರೀತಿಯ ಅನುಮಾನ ಸಚಿವ ಜಾರಕಿಹೊಳಿ ಅವರಲ್ಲಿ ಕಾಡ್ತಾ ಇದೆ? ಆಗಿದೆ, 1-2-3 ಕಡೆ ಹಂಗ ಸಣ್ಣ ಪುಟ್ಟ ಘಟನೆ ಆಗಿದೆ. ಆಮ್ಯಾಗ ನೋಡೋಣ. ಕೆಲವರು ನಮ್ಮವರು ವಿರೋಧ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆಮ್ಯಾಗ ನೋಡೋಣ. ಚುನಾವಣೆ ಈಗ ಗೆದ್ದಿದ್ದೀವಿ, ಆಮ್ಯಾಗ ಸಮೀಕ್ಷೆ ಮಾಡೋಣ, ಸರ್ವೆ ಮಾಡೋಣ, ನಂತರ ಅದ್ರ ಬಗ್ಗೆ ಹೇಳ್ತೀನಿ ಸ್ಪಷ್ಟವಾಗಿ. ಇದ್ರ ಬಗ್ಗೆ ಏನಾದ್ರು ಹೈಕಮಾಂಡ್ ದೂರ ಕೊಡ್ತೀರಾ? ಇಲ್ಲ, ನೋಡೋಣ. ಈಗ ಇನ್ನೂ ಸ್ಪಷ್ಟವಾಗಿ ನೋಡಬೇಕು. ಯಾಕಂದ್ರೆ ಯಾವ ಮಾಡದಲ್ಲಿ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಆಗಿದೆ. 1-2-3 ಕಡೆ ಘಟನೆ ಆಗಿದೆ. ಆಮ್ಯಾಗ ವರಿಷ್ಠರ ಗಮನಕ್ಕೆ ತರ್ತೀವಿ. ಸರ್, ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಜನ ಏನು ಹೇಳ್ತಾ ಇದ್ರೆ ಅದ್ರ ವಿರೋಧವಾಗಿ ಇವತ್ತು ಮೇಲೆ ಬಂದಿದೆ. ನೋಡೋಣ, ಇನ್ನೂ 4-5 ಗಂಟೆ ಮಟ್ಟ ಕಾದು ನೋಡಬೇಕಾಗಿದೆ. ಯಾವ ರೀತಿ ಫಲಿತಾಂಶ ಬರುತ್ತೆ ಕಾದು ನೋಡೋಣ. ಸರ್, ಮಗಳು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಸಂಸತ್ ಪ್ರವೇಶವಾಗಿರುವಂಥ ಸರ್, ಹೇಗೆ ಅನಿಸ್ತಾ ಇದೆ? ಒಂದು ಹೆಮ್ಮೆ, ಚಿಕ್ಕೋಡಿಗೆ, ಕರ್ನಾಟಕಕ್ಕೆ ಹೆಮ್ಮೆ ವಿಷಯ ಅದೊಂದು. ಈ ಭಾಗಕ್ಕೆ ಹೆಮ್ಮೆ ವಿಷಯ. ಸೊ ಎಲ್ಲರ ಆಶೀರ್ವಾದದಿಂದ ಅವರು ಚುನಾವಣೆರಾಗ್ತಿದ್ದಾರೆ. ಸರ್, ಗ್ಯಾರಂಟಿಗಳು ಯೋಜನೆಗಳು ವರ್ಕೌಟ್ ಆಯ್ತಾ ಅಂತ? ಆಗಿದೆ, ಖಂಡಿತವಾಗಿ ಆಗಿದೆ. ಕಾಂಗ್ರೆಸ್ ಪಕ್ಷದ ಕೆಲಸ ಆಗಿದೆ ಮತ್ತು ನಾವು 30 ವರ್ಷ ಅಂತ ಮಾಡುವಂಥ ಸಾಧನೆ ಕೂಡ ಈ ಚುನಾವಣೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡಿದೆ. ಇದಿಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.